ನಿಮಗೆಲ್ಲ ಗೊತ್ತೇ ಐತ್ರಿ ಇವತ್ತಿನ ವಿಡಿಯೋ ಮುದೋಳ್ ನಾಯಿ ಬಗ್ಗೆ ಐತೆ ಅಂತ. ಹೌದು, ಇವತ್ತು ನಾನು ಮುದೋಳ್ ನಾಯಿ ಬಗ್ಗೆ ಪೂರ್ತಿ ಡಿಟೇಲ್ಡ್ ಆಗಿ ನಿಮಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ನಂಬರ್ 1 ಮುದೋಳ್ ನಾಯಿಯ ಬ್ರೀಡರ್, ಅದಾದಮೇಲೆ ಆ ಮುದೋಳ್ ನಾಯಿಯನ್ನು ಸಾಕುವಂಥವ್ರೊಬ್ರು ಇದ್ದಾರೆ. ಅವ್ರ ಮನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಸಾಮಾನ್ಯ ಅಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರೈಸ್ಗಳನ್ನು ನೋಡ್ತಾ ಇದ್ದೀರಲ್ವಾ. ಒಳಗಡೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಎಷ್ಟಿದೆ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿಂದ ನೋಡ್ಬೋದು ನೀವು, ಇಲ್ಲಿ ಶುರುವಾಗಿದ್ದು ಅದಾದ್ಮೇಲೆ ಈ ಕಡೆ ನೋಡಿ, ಇದು ಓಕೆ. ಇಲ್ಲಿ ನೋಡಿರಿ ಯಾವ ಲೆವೆಲ್ಗೆ ಪ್ರೈಸ್ಗಳಿದಾವೆ ಅಂತ ಹೇಳ್ಬಿಟ್ಟು. ಓಕೆ, ಅವೆಲ್ಲ ಪ್ರೈಸ್ಗಳು, ಅದರಲ್ಲಿ ಟಾಪ್ ಪ್ರೈಸ್ಗಳು ಯಾವುವು, ಎಲ್ಲೆಲ್ಲಿ ಬಂದಿದ್ದಾವೆ, ಮತ್ತು ಅವ್ರು ಎಲ್ಲಿಗೆ ಟ್ರಾವೆಲ್ ಮಾಡ್ತಾರೆ, ಅದಾದಮೇಲೆ ಇದುವರೆಗೂ ಎಷ್ಟು ವರ್ಷ ಆಯಿತು ಅವರ ಎಕ್ಸ್ಪೀರಿಯನ್ಸ್ ಈ ಒಂದು ಮುದೋಳ್ ನಾಯಿಯ ಬ್ರೀಡಿಂಗಲ್ಲಿ, ಅದಾದಮೇಲೆ ಅವುಗಳನ್ನು ಸಾಕುವುದರಲ್ಲಿ. ಸೊ ಅವ್ರನ್ನ ಕೇಳೋಣ, ಡೀಟೇಲ್ಡ್ ಆಗಿ ಈ ವಿಡಿಯೋ ಇರುತ್ತೆ. ಸೊ ವಿಡಿಯೋನ ಪೂರ್ತಿ ನೋಡ್ರಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದರಿ? ಆರಾಮದಿರ ಅನ್ಕೋತೀನಿ. ನಾನು ನೋಡ್ರಿ ಹೆಂಗದೀನಿ. ಇವತ್ತು ನಾನಿರೋದು ಲೋಕಾಪುರ ಒಳಗೆ ವೆಂಕಪ್ಪ ಅನ್ನುವಂಥವ್ರ ಮನೆಯೊಳಗೆ. ಬರೀ ಡೀಟೇಲ್ ಆಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಅಪ್ಪಾಜಿ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಎಂಕಣ್ಣ ನವಲಿ ಅಂತ ಹೇಳ್ರಿ. ಎಷ್ಟು ವರ್ಷದಿಂದ ಈ ಮುದೋಳ್ ನಾಯಿಯನ್ನ ಬ್ರೀಡಿಂಗ್ ಮಾಡ್ತಾ ಇದ್ದೀರಿ ಮತ್ತೆ ಸಾಕ್ತಾ ಇದ್ದೀರಿ, ಮತ್ತೆ ನಿಮಗೆ ಈ ಮುದೋಳ್ ನಾಯಿಯ ಇತಿಹಾಸ ಎಷ್ಟು ಗೊತ್ತು ಅದನ್ನ ಹಂಚ್ಕೊಳ್ರಿ. ಅಂದ್ರೆ ಈಗ ನಾವು ಫಸ್ಟ್ ನಾವು ಲೋಕಾಪುರದಲ್ಲಿ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು ಲೋಕಾಪುರ ಅಂತ ಬರುತ್ತೆ. ನಾವು ಫಸ್ಟ್ ಎಲ್ಲ ನಮ್ಮ ಅಜ್ಜಾರ ಕಾಲದಿಂದ ನಾವು ಮನೆಗೆ ಭೇಟಿ ಆಡಕ್ಕಂತೇಳಿ ಸಾಕ್ತಿದ್ದ ಇದ್ದೀವಿ. ನಮ್ಗೆ 50 ವರ್ಷ ಆಗೆಲ್ಲ ಮುದೋಳ್ ನಾಯಿನ ಮಾರೋದು ಕುಡಿದು ಯಾರಿಗೆ ಗೊತ್ತಿದ್ದಿಲ್ಲ. ಆಗಿಂದ ಭೇಟಿ ಇಡಕ್ಕಂತೇಳಿ ಸಾಕೋತ ನಮ್ಮ ಮನೆಯಲ್ಲಿ ಬರ್ತಿದ್ದೆವು. ಆಮೇಲೆ ಬರ್ತಾ ಒಂದು 40 ವರ್ಷ ಹಿಂದ್ಗಡೆ ಆಗಿ ₹2 ₹3 ಆ ಥರ ದುಡಿಯಾಕೆ ಹೋಗೋ ಟೈಮ್ದಾಗ ₹20 ₹30 ಮುದೋಳ್ ಮರಿ ಮಾರ್ತಿದ್ದು 40 ವರ್ಷ ಹಿಂದ್ಗಡೆ. 40 ವರ್ಷಗಳ ಹಿಂದ್ಗಡೆ ₹20 ಅಂದರೆ ಅದು ಒಂದು ವಾರ ದುಡ್ದಾಗ ಹೌದು ₹20 ಆಗೋದು. ಅಷ್ಟೆಲ್ಲ ಸೇಲ್ ಆಗಿ ಹೋಗಿ ಮಾಡೋ ಹೊತ್ನ್ಯಾಗ ಅಂದ್ರೆ ಅದು ಬೇಕಂತ ಕಂಟಿನ್ಯೂ ಕ್ರಾಸಿಂಗ್ ಯಾರು ಮಾಡಿಸ್ತಿದ್ದ ಇಲ್ಲ. ನಾವು ಭೇಟಿ ಆಡಾಕ ನಮ್ಗೆ ಮರಿ ಬೇಕಂದ್ರೆ ಅಷ್ಟೇ ಮಾಡಿಸೋದು, ಇಲ್ಕಂದ್ರೆ ಯಾರು ಮಾಡಿಸ್ತಾ ಇದ್ದಿಲ್ಲ. ಸ್ನೇಹಿತರೆ, ಅವರೆಲ್ಲ ಬಳಸುವಂತ ಪದಗಳ ಅರ್ಥವನ್ನು ಆಮೇಲೆ ಕೇಳೋಣ. ಅಂದ್ರೆ ಕ್ರಾಸಿಂಗ್ ಅಂದ್ರೆ ಏನು, ಅದನ್ನ ಹೆಂಗ್ ಮಾಡ್ತಾರೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಕೇಳೋಣ. ಜಸ್ಟ್ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಡೀಟೇಲ್ ಆಗಿ ಎಲ್ಲವನ್ನು ಕೂಡ ಹೇಳ್ತೀವಿ. ಆಮೇಲೆ ನಾವು ಬೀಡಿಂಗ್ ಮಾಡೋದು ಅಂದ್ರೆ ಈ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಯಾವ ಥರ ಏನಾಗುತ್ತೆ ಅನ್ನೋದು, ಇಲ್ಲಿ ಮುದೋಳ್ ನಾಯಿಗೆ ಯಾವ ಥರ ಹೆಸರು ಬಂತು, ಯಾವ ಥರ ಅದರದ ಈ ಮುದೋಳ್ ನಾಯಿ ಮರಿ ಮಾರ್ಕೆಟ್ ಯಾವ ಥರ ಆಯಿತು ಅಂದರೆ, ನಾವು ಕಂಟಿನ್ಯೂ ಇಡೀ ನಮ್ಮ ತಮಿಳ್ನಾಡು, ಮಹಾರಾಷ್ಟ್ರ, ಈ ಪುಣೆ, ಬಾಂಬೆ, ಕಲ್ಕತ್ತಾ, ಮದುರೈ ಇಡೀ ದೇಶ ತುಂಬ ಏನು ಶೋ ಮಾಡಕತ್ತು ನಾಯಿಗಳು, ಮುದೋಳ್ ನಾಯಿಗೆ ದೊಡ್ಡ ಹೆಸರು ಆಯ್ತು ಮುದೋಳ್ ನಾಯಿ ಅನ್ನೋದು. ಆಮೇಲೆ ಮರಿ ನಾವು ಪ್ರತಿ ಸಾರಿಗೆ ಶೋಕ್ಕೆ ಏನಾರು ಹೋಗಿದ್ದು ಡಾಕ್ಟರ್ ರಾಮಕೃಷ್ಣ ಅಂತೇಳಿ, ಅವರು ಬೆಂಗಳೂರು, ಅವರು ವೆಟ್ನರಿ ಡಾಕ್ಟ್ರು, ಅವರೆಲ್ಲ ನಮ್ಮ ಜಗತ್ತು ತುಂಬನ ಶೋಕ್ಕೆ ಮುದೋಳ್ ನಾಯಿ ತಿರುಗಿಸಿದ್ದಿಂದನೇ ಅಲ್ಲಿಂದ ಏನಾಯಿತು, ಮುದೋಳ್ ನಾಯಿ ನಮಗೊಂದು ಬೇಕು, ನಿಮ್ಗೊಂದು ಬೇಕು, ಈ ನಮ್ಮ ದೇಶದ ತಳಿ ಇರಲಿ ಅಂತೇಳಿ ಎಲ್ಲ ಜಗತ್ತಿನಿಂದ ಕೇಳಾಕತ್ತರು. ಆ ಥರ ಆಗಿ ಎಲ್ಲ ಬೀಡಿಂಗ್ ಮಾಡೋದು, ಈ ಮರಿಗಳು ತೆಗೆಸೋದು, ಈ ಮರಿ ಸೇಲ್ ಮಾರೋದು, ಇಡೀ ದೇಶ ತುಂಬ ಶೋ ಮಾಡೋದು. ನಮ್ಮ ದೇಶದ ತಳಿನ ಬೆಳೆಸಬೇಕು, ನಾವು ಓಡಿಸ್ಬೇಕು ಮುಂದೆ. ಯಾಕಂದರೆ ಡಾಕ್ ಶೋದಲ್ಲಿ ಹೋಗಿರ್ತೀವಿ, ಒಂದು ನಮ್ಮ ದೇಶದ ತಳಿಗೆ ಬೆಸ್ಟ್ ಇನ್ ಶೋ, ಸೆಕೆಂಡ್ ಬೆಸ್ಟ್ ಇನ್ ಶೋ ಸಿಗ್ಬೇಕಂದ್ರೆ 50,000 ಲಕ್ಷ ಕೊಟ್ಟು ಹೊರದೇಶದಿಂದ ನಾಯಿ ತಂದಿರ್ತಾರೆ ಅವ್ರು ಬೀಡಿಂಗ್ ಮಾಡೋಕ್ಕಂತೇಳಿ, ಶೋ ಮಾಡೋಕ್ಕಂತ. ಅಲ್ಲಿ ಗ್ರ್ಯಾಂಡ್ ಚಾಂಪಿಯನ್ ಆಗಿರುತ್ತೆ, ನಮ್ಮ ದೇಶದಾಗೂ ಗ್ರ್ಯಾಂಡ್ ಚಾಂಪಿಯನ್ ಆಗಿರುತ್ತೆ. ಅಂಥ ತಳಿನ ಸೈಡ್ ಇಟ್ಟು ಇದು ಮ್ಯಾಲೆ ಹೋಗಿರ್ತದೆ ಒಂದೊಂದು ಟೈಮ್ದಾಗ. ಅಂದರೆ ನಮ್ಮ ಭಾಳ ಹೆಮ್ಮೆ ಅದು ನಮ್ಮದು. ನಿಜ. ಯಾಕಂದ್ರೆ 60-70 ಲಕ್ಷ ಗಂಟ್ಲೆ ಕೊಟ್ಟ ನಾಯಿಕಿಂತ ಜಾಸ್ತಿ ನಂಬರ್ ಮ್ಯಾಲ್ಗಡೆ ಮಾಡಿದರೆ ಇದು ಮುದೋಳ್ ನಾಯಿದು ದೊಡ್ಡ ಗ್ರೇಟ್ ಅಂತ ಹೇಳ್ಬೋದು ನಾವು. ಸ್ನೇಹಿತರೆ, 60-70 ಲಕ್ಷದ ನಾಯಿಗಳ ಜೊತೆ ಟಾಂಗ್ ಕೊಟ್ಟು ಅದರ ಮೇಲೆ ಬಂದು ನಿಲ್ಲುತ್ತೆ ಅಂದ್ರೆ ನಮ್ಮ ದೇಶದ ನಮ್ಮ ತಳಿ ಅಂದ್ರೆ ನಮ್ಮ ಮುದೋಳ ತಳಿಯ ನಾಯಿಗಳು ಯಾವ ಲೆವೆಲ್ ಗ್ರೇಟ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಈಗ ಹಿಂಗಾಗಿ ನಮ್ಮ ಪ್ರತಿಯೊಬ್ಬರು ಹೇಳ್ತಾರೆ, ಎಲ್ಲೇ ಹುಟ್ಟಿರ್ತದೆ, ಎಲ್ಲೇ ಬೆಳೆದಿರ್ತೈತಿ, ಅದನ್ನ ತಂದು ನಾವು ಸಾಕೋದು ವೇಸ್ಟು. ಯಾಕಂದ್ರೆ ನಮ್ಮ ದೇಶದಾಗ ಹುಟ್ಟಿದ್ದು, ನಮ್ಮ ದೇಶದಾಗ ಬೆಳೋದು, ಇದ್ರದ್ದು ಊಟದ್ದು ಭಾಳ ಜೀರೋ ಮೇಂಟೆನೆನ್ಸ್ ಇರ್ತೈತೆ ರೀ. ನೀವು ತೋಟ ಸಾಕ್ರಿ, ಮನೆಗೆ ಸಾಕ್ರಿ, ಎಲ್ಲಿ ಬೇಕಂದ್ರೆ ರಫ್ ನೀವು ಯೂಸ್ ಮಾಡ್ಬೋದು ಇದನ್ನು. ಯಾಕಂದ್ರೆ ಪ್ರತಿ ಬೇರೆ ನಾಯಿಗಳು ಎಲ್ಲಿ ಸಿಕ್ಕಲ್ಲಿ ನಡೆಯಂಗಿಲ್ಲ, ತೋಟಕ್ಕೆ ಮನೆಗೆ ಎಲ್ಲಿ ನಡೆಯಂಗಿಲ್ಲ. ಒಬ್ಬವರು ಬಿಡಿಸ್ಗಳು ಹೇಳ್ತಾ ಇರ್ತಾರೋ, ಅದು ಮುದೋಳ್ ನಾಯಿ ಅಲ್ಲಿ ನಡೆಯಂಗಿಲ್ಲ ರೀ,
ಪಾಡ್ದಾಗ ಸಾಕೋದ್ರಿ ಕುರಿ ಒಳಗೆ ಸಾಕೋದ್ರಿ ಎಷ್ಟು ಅಂತಾರೆ, ಅದೆಲ್ಲ ಸುಳ್ಳು. ನೀವು ತೋಟ ಸಾಕ್ರಿ, ಮನೆಗೆ ಸಾಕ್ರಿ. ಈ ಬೆಂಗಳೂರು ಸಿಟಿ ಒಳಗೆ ಸಿಕ್ಕಾಪಟ್ಟಿ ಜನ, ಮೈಸೂರು, ತಮಿಳ್ನಾಡು ಎಲ್ಲ ಇಡೀ ದೇಶ ತುಂಬ ಮನೆಯಾಗ ಸಾಕ್ತಾರೆ. ಯಾರು ಭೇಟಿ ಆಡೋಕೆ ಸಾಕಲ್ಲ, ಯಾರು ಕುರಿ ಒಳಗೆ ಸಾಕಂಗಿಲ್ಲ. ಅಲ್ಲಿ ಕುರಿ ಯಾರೂ ಸಿಗಂಗೇ ಇಲ್ಲ. ಹಾಂ, ಅದೆಲ್ಲ ಸುಳ್ಳು. ಮುದೋಳ ನಾಯಿನ ಬೇಕಾದಲ್ಲಿ ಸಾಕ್ರಿ, ಬೇಕಾದ್ರೆ ರಪ್ಪ ಸ್ಟಪ್ಪು. ದಿನ ತೊಗೊಂಡ್ರು ರೈತರ ಕಡೆ ತಗೋರಿ, ಒಂದು 2 ದುಡ್ಡು ಹೆಚ್ಚು ಮಾಡಿ ಕೊಡ್ತಿರ್ತೀವಿ ಮರಿಗಳನ್ನ. ಅಪ್ಪಾಜಿ, ನಿಮಗೀಗ ಮುದೋಳ ನಾಯಿಯ ಇತಿಹಾಸ ಎಷ್ಟು ಗೊತ್ತೈತ್ರಿ? ಅಂದ್ರೆ ಅದು ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ ಏನೋ ಗೊತ್ತೇನ್ರಿ? ಈಗ ನಾವು ಸಣ್ಣವ್ರಕ್ಕಲೇ ನಮಗೆ ಮತ್ತೊಬ್ರು ಹೇಳಿದ್ದೆ ನಮಗೆ ಗೊತ್ತು. ಮುದೋಳ ನಾಯಿನ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗೋ ಮುಂಚೆ ಅವ್ರು ಸಾಕಿದ್ದು 2 ನಾಯಿನ ನಮ್ಮ ಮುದೋಳ ಮಹಾರಾಜರು, ಗೋರ್ಪಡೆ ಮಹಾರಾಜರಿಗೆ 2 ಗಿಫ್ಟ್ ಅಂತ ಕೊಟ್ಟು ಹೋಗಿದ್ರಂತೆ. ಆ ಹೊತ್ತಿನಲ್ಲಿ ನಮ್ಮ ಅಜ್ಜ ಮುತ್ಯಾರು ಬೇಟೆ ಆಡಕ್ಕಂತ ಅವ್ರ ಜೋಡಿ ಹಿಂದ್ಗಡೆ ಹೋಗ್ತಿದ್ರಂತೆ. ಆಗ ಏನೋ ನಮ್ಮ ಮನುಷ್ಯ ಅದಾನ ಅಂತೇಳಿ ಅವ್ನಿಗೆ ಆಡ್ ಕೊಡೋದು, ಮತ್ತೊಂದು ಊರಾಗ ಹೋದಾಗ ಅವ್ರು ಭಾಳ ಪರಿಚಯ ಆದ್ರಿಂದ ಅವ್ರಿಗೆ ಆಡ್ ಕೊಡೋದು. ಹಂಗಾಗಿ ಅವ್ರಿಗೊಂದು ಇವ್ರಿಗೊಂದು ಕೊಟ್ಟದ್ರಿಂದ ಅಲ್ಲಿಂದ ನಮ್ಮ ಮುದೋಳ ನಾಯಿ ಎಲ್ಲ ಕಡೆ ಹಳ್ಳಿಗಳಾಗ ಸಾಕೊಂಡ್ರು ರೈತರು. ಆ ಹೊತ್ತಿನಾಗ ಸಾಕೊಂಡು ಏನು ಮಾಡಿದ್ರು, ಒಂದೊಂದು ಮರಿ ತೆಗೆಸ್ಕೊಂಡು ಬೇಟೆ ಆಡ್ಕೋತ ಮುದೋಳ ಮಹಾರಾಜರ ಜೋಡಿ ಆಡ್ತಾ ಎಲ್ಲ ಕಡೆ ಒಂದೊಂದು ನಾಯಿಗಳು ಬಂದು. ಮತ್ತು ಅವರ ರಿಲೇಷನ್, ಅವ್ರ ಹೊಸಳ್ಳಿ ಒಳಗನ್ನು ಮುದೋಳದಲ್ಲಿ ಜನ ಇದ್ದಾರೆ, ಗೋರ್ಪಡೆ ಮಹಾರಾಜರ ಹೊಸಳ್ಳಿ ಒಳಗೆ. ಅವರು ಎಲ್ಲ ಏನಾದರೂ ನಾಯಿಗಳು ಸಾಕ್ತಾ ಇದ್ದಾರೆ. ಹಾಂ ಅಪ್ಪಾಜಿ, ಈಗ ಈ ಮುದೋಳ ನಾಯಿಯನ್ನ ಯಾವ ಥರದ ಶೂಸ್ ಮತ್ತು ರನ್ನಿಂಗ್ಸು, ಅದಾದ್ಮೇಲೆ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾರೆ? ಅಂದರೆ ಸ್ಪೋರ್ಟ್ಗಳಿಗೆ ಆಗಿರ್ಬೋದು, ಸ್ಪೋರ್ಟ್ಸ್ಗಳಿಗೆ, ಆ ಥರ. ಮರಿ ಇದು ನಮ್ಮ ದೇಶದ ತಳಿನ, ಯಾಕಂದ್ರೆ ಆರ್ಮಿ ಒಳಗೆ ತೊಗೊಂಡು ಹೋಗಿದ್ದಾರೆ. BSF. BSF ಆರ್ಮಿ ಒಳಗೆ ಅಂದ್ರೆ ಒಂದು 5-6 ಕಡೆ 7 ಕಡೆ ಆರ್ಮಿ ತೊಗೊಂಡ್ರೆ. ಫಸ್ಟ್ 1-2 ಕಡೆ ಅಷ್ಟೇ ಯೂಸ್ ಆಗಿದ್ದು, ಹೊರಕ್ಕೆ ಆಗ್ತೈತೋ ಇಲ್ಲೋ. ಯಾಕಂದ್ರೆ ಇದ್ರದ್ದು ಸ್ವಲ್ಪ ಸ್ಕಿನ್ ಮೆದು ಇರುತ್ತೆ. ಹೌದ್ರಿ. ಯಾಕಂದ್ರೆ ಜರ್ಮನ್ ಸಪೋಟ ಲ್ಯಾಬ ಕಂಟಿನ್ಯೂ ಬರಪ್ನಾಗ ನಡೀತಿರ್ತೈತಿ. ಇದೊಂದು ಚೂರ ನಮ್ಮ ದೇಶದ ತಳಿಗೆ ಮನುಷ್ಯರ ಚರ್ಮ ಹೆಂಗತ್ತೆ ಹಂಗಿರುತ್ತೆ. ಮನುಷ್ಯರ ಚರ್ಮಕ್ಕಿಂತ ಸ್ವಲ್ಪ ಮೆದು ಇರುತ್ತೆ. ಇದು ಬರ್ಪ್ನಲ್ಲಿ ಅಡ್ಜಸ್ಟ್ ಆಗತ್ತೆ ಇಲ್ಲ ಅಂದ್ರೆ ಬರ್ಪ್ನಲ್ಲಿ ಅಲ್ಲಿ ಒಂಚೂರು ಅಡ್ಜಸ್ಟ್ ಆಗಕತ್ತು. ಮುಂದೆ ಹೊರಗಿನ ಜಾತಿನೇ ಅದಕ್ಕೆ ಇದಕ್ಕೆ ಕನ್ಫರ್ಮ್ ಮಾಡಿ ನೋಡಿದಾಗ ಇದು ಒಂದು 2 ಕಿಲೋಮೀಟರ್ ಅಷ್ಟೇ ವಾಸನೆ ಹಿಡಿದ್ರೆ 20 ಕಿಲೋಮೀಟರ್ ಗಂಟಲೆ ವಾಸನೆ ಜಾಸ್ತಿ ಹಿಡಿಯಕಂತದ್ದು. ಅದು 2 ದಿವಸದ ಕೆಲಸ ಮಾಡಿದ್ದು, ಇದು 1 ತಾಸನೇ ಕೆಲಸ ಮಾಡಕತ್ತು ನಮ್ಮ ದೇಶದ ತಳಿ. ಅಂದ್ರೆ ವಾಸನೆ ಹಿಡಿಯಾಕ, ಸ್ಮೆಲ್ ಹಿಡಿಯಾಕ ಭಾಳ ಎತ್ತಿದ ಕೈ ಇದು. ಹಿಂಗಾಗಿ ಆರ್ಮಿ ಒಳಗೆ ನರೇಂದ್ರ ಮೋದಿ ಅವ್ರ ಸದ್ಯಕ್ಕ ಅವರ ಸೇಫ್ಟಿಗೆ ಅಂತೇಳಿ ಅವ್ರ ಸದ್ಯಕ್ಕಾದ್ರೂ ಒಂದು 4-5 ಮರಿ ತಗೊಂಡು ಹೋಗಿ ಅವರು ಅಡ್ಜಸ್ಟ್ ಮಾಡಿ ಅಲ್ಲಿ ಸಕ್ಸಸ್ ಆಗಿದ್ದಾವೆ. ಸೊ ಮತ್ತೆ ಇದು ಶೋಸ್ ಏನು? ಶೋ ಅಂದ್ರೆ ಡಾಗ್ ಶೋದಲ್ಲಿ ಏನ್ ಮಾಡ್ತಾರೆ, ನಮಗ ಚೆನ್ನೈದಿಂದ ಒಂದು ಬುಕ್ ಬರುತ್ತೆ, ಡಾಗ್ ಶೋ ಅಂತ ನಡೆಸ್ತಾರೆ. ಡಾಗ್ ಶೋಕ್ ಅಂತೇಳಿ. ಆ ಡಾಗ್ ಶೋದಾಗ ಇದಿರುತ್ತೆ, ಯಾವ ಊರಿಗೆ ಯಾವ ತಾರೀಕದಲ್ಲಿ ಇರುತ್ತೆ ಅನ್ನೋದು ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ನಾವು 15 ದಿವಸ ಮುಂಚೆನೆ ಅಪ್ಲೈ ಮಾಡ್ಬೇಕು ಹೆಸರು, ನಮ್ದು ಹೆಸರು ಹೇಳಿ ಪೇಪರ್ ಇರುತ್ತೆ, ಚಿಪ್ ಬರ್ತಾವು, ಅದನ್ನೆಲ್ಲ ಶೋಕ್ ಎಂಟ್ರಿ ಮಾಡಿದ್ವಿ ಅಂದ್ರ ಅವತ್ತು ಶೋಕ್ ಹೋಗ್ತೀವಿ ನಾವು. ಏನಿರ್ತೀರಿ ಅದು? ಒಂದ್ ಪೇಪರ್ ಇರುತ್ತೆ, ನಾಯಿದ ಮೊದಲ ನಾಯಿದ ಅಂತೇಳಿ. ಅದು ಚೆನ್ನೈದಿಂದ ಆಯ್ಕೆ ಬಂದಿರುತ್ತೆ. ಅದ್ರಾಗ ನೀವೆಲ್ಲ ಫಿಲ್ ಅಪ್ ಮಾಡ್ಬೇಕು. ಅದನ್ನ ಫಿಲ್ ಮಾಡಿ ಅವ್ರದೊಂದು ಲಿಟರ್ ಕೇಸರ, ಆ ಲಿಟರ್ಕ ನಾವು ವಾಟ್ಸಾಪ್ ಹಾಕಿ ಅದನ್ನ ಪ್ಲೇಟ್ ಬರ್ದು ಕೊಡ್ತೀವಿ. ಹೆಸರು ಇಂತ ನಾಯಿ ಅಂತೇಳಿ ಅವ್ರ ಪ್ಲೇಟ್ ನೋಡ್ಕೊಂಡು ಅದನ್ನ ಮುದೋಳ ನಾಯಿ ಶೋಕ ಇಂಥ ತಾರೀಕಿಗೆ ಬಂದಳು ಅಂದ್ರೆ ಹೋದಿಂದ ಮುದೋಳ ನಾಯಿ ಸಪ್ರೇಟ್ ಆರಿಸಿ ತೆಗೆದಿಡ್ತಾರು. ಕಾರ್ವಾಡ್ ನಾಯಿನ ಆರಿಸಿ ತೆಗೆದಿಡ್ತಾರ. ಕನ್ನಿ, ಕೊಂಬಯ್ಯ, ಪಸ್ಮಿ, ರಾಜಪಳೆ ಎಲ್ಲ ಇದು ಇಂಡಿಯನ್ ಬೀಡ್. ಇದನ್ನ ಇಂಡಿಯನ್ ಬೀಡ್ ಎಲ್ಲ ಓಡಿಸಿ ಇದ್ರಾಗ ಗ್ರೂಪ್ ಮಾಡ್ತಾರ. ಗ್ರೂಪ್ ಮಾಡಿ ಅದರಲ್ಲಿ 2 ನಾಯಿ ತಗೋತಾರ. ಮುದೋಳನ ತಗೋಬಹುದು, ರಾಜಪಳ್ಳಿನ ತಗೋದು, ಕಣ್ಣಿನ ತಗೋಬಹುದು. ಜಾಸ್ತಿ ಮುದೋಳನ ಮಾಡ್ಕೋತ ಬಂದೈತಿ ಮೊದಲಾದ್ರು, ಮತ್ತೀಗಾದ್ರೂ ಮಾಡ್ತಾ ಇದೆ. ಅದರಲ್ಲಿ 2 ನಾಯಿನೇ ತಗೊಂಡು ಗ್ರೂಪಿಗೆ ಹೋಯ್ತಾರ. ಗ್ರೂಪ್ನಾಗ ಏನೈತಿ ಲಾಸ್ಟ್ ಬಹುಮಾನ ಅವು 1000 ನಾಯಿ ಬಂದಿರ್ತಾವ. 1000 ನಾಯಿ ಒಳಗೆ ಇದು ಒಂದು 6-7 ತಳಿ ಒಳಗೆ ಇದು 2 ಹೋಗಿರ್ತಾವ ಲಾಸ್ಟ್ ದಂಡಿಗೆ. ಈ 2 ನಾಯಿನ ತೊಗೊಂಡು ಹೋಗಿ ಲಾಸ್ಟ್ ಗ್ರೂಪಿಗೆ ಅವು ಒಂದು 1000 ನಾಯಿ ಬಂದಾಗ ಆ 1000 ನಾಯಿ ಎಲ್ಲ ಆರಿಸಿ ತೆಗೆದು 18 ನಾಯಿ ಲಾಸ್ಟ್ ನಿಂತಿರ್ತೈತಿ ಬಂದು. 18 ನಾಯಿ ಒಳಗೆ 8 ನಾಯಿ ಅಷ್ಟ ನಂಬರ್ ಕೊಡ್ತಾರ. ನಂಬರ್ 1, ನಂಬರ್ 2, ಫಸ್ಟ್, ಸೆಕೆಂಡ್, ಥರ್ಡ್ ಹಿಂಗ 8 ನಾಯಿಗೆ ನಂಬರ್ ಸಿಗೋದು. ಎಷ್ಟು 1000 ನಾಯಿ ಒಳಗ ಎಷ್ಟು 1000 ಕೊಡ್ಲಿ, ಒಂದು 500 ಕೊಡ್ಲಿ, ಎಲ್ಲಾ ನಾಯಿ ಒಳಗೆ ಸಿಗೋದು ಲಾಸ್ಟ್ ದಂಡಿಗೆ 8 ನಾಯಿಗೆ ಅಷ್ಟ ಅದಕ್ಕ ನಂಬರ್ ಸಿಗೋಕ ಸಾಧ್ಯ.
ಇದುವರೆಗೂ ಎಷ್ಟು ಸಾವಿರ ನಾಯಿ ಜೊತೆ ನಿಮ್ಮ ನಾಯಿಗಳು ಪಾರ್ಟಿಸಿಪೇಟ್ ಮಾಡ್ಯಾವ್ರಿ? ಸರ್ ಇಷ್ಟೇ ಅಂತೇಳಿ ನಮಗೂ ಲೆಕ್ಕಿಲ್ಲ. ನಾವು ವರ್ಷದಾಗ ಒಂದ್ 10-15 ಶೋ ಮಾಡ್ತೀವಿ. 10-15 ಶೋ ಮಾಡ್ತೀರಿ ಒಂದ್ ವರ್ಷಕ್ಕ? ಒಂದ್ ವರ್ಷದಾಗ ಒಂದು 20 ವರ್ಷ ಮ್ಯಾಲ ಮಾಡಕತ್ತಿ ಶೋ. 20 ವರ್ಷ ಮೇಲೆ ಆಯ್ತು? 20 ವರ್ಷ ಮೇಲ್ಗಡೆ ಆಯ್ತು, ತಳಗಡೆ ಏನಿಲ್ಲ, ಶೋ ಮಾಡಕತ್ತಿ. ಓಕೆ. ಈಗ ಒಂದ್ ಶೋಗ್ ಹೋಗಿರ್ತೀರಿ, ಈಗ ಆ ಶೋ ಒಳಗ ಅಂದಾಜ್ ಎಷ್ಟು ನಾಯಿ ಬಂದಿರ್ತಾವ? ಅಂದಾಜ್ ಒಂದೊಂದ್ ಕಡೆ 500 ಬಂದಿರ್ತಾವ್ರಿ. ಒಂದ್ ಕಡೆ ಮೊದಲೆಲ್ಲ ಸಾವಿರಾರು ಬರ್ತಿದ್ವಿ, ಈಗ ಸ್ವಲ್ಪ ಕಮ್ಮಿ ಆಗ್ಯಾವ. ಅಂದ್ರ ಮೊದಲ ಶೋಗಳು ಕಮ್ಮಿ ಹಾಕಿದ್ದು, ಬಟ್ ಜಾಸ್ತಿ ಬರ್ತಿದ್ವು. ಜಾಸ್ತಿ ಬರ್ತಿದ್ವು. ಈಗ ಶೋ ಬಾಳ ಆಗತ್ತಾವ. ಎಲ್ಲಾರು ಒಂದ್ ಕೆನಲ್ ಮಾಡಾಕತ್ತಾರ ಈಗ. ಎಲ್ಲಾರು ಕೆನಲ್ ಮಾಡ್ಕೊಂಡ್ ಕಣೆ ಶೋ ಜಾಸ್ತಿ ಆದ ನಾಯಿಗಳು 500, 300, 200 ಹಿಂಗೆ ಈ ತರ ಕೊಡಕ್ ಸ್ಟಾರ್ಟ್ ಮಾಡ್ತಾವ. ಓಕೆ. ಇದುವರೆಗೂ ನೀವು ಪಾರ್ಟಿಸಿಪೇಟ್ ಮಾಡಿರುವಂತ ಶೋಗಳಲ್ಲಿ ಟಾಪ್ ಜಾಸ್ತಿ ಬಂದಂತ ನಾಯಿಗಳಲ್ಲಿ ಪ್ರೈಸ್ ಯಾವ್ದತ್ತೈತ್ರಿ? ಚೆನ್ನೈದಲ್ಲಿ ಬೆಸ್ಟ್ ಶೋ 300 ನಾಯಿಗಳು ಕುಡಿದ್ದು. ಅದರಲ್ಲಿ ನಮ್ಮ ಹಂಟರ ಇಂಡಿಯನ್ ಬೆಸ್ಟ್ ಶೋ ಫಸ್ಟ್ ಮಾಡಿತ್ತು. ಕನ್ಯಾಕುಮಾರಿಯಲ್ಲಿ ಸೆಕೆಂಡ್ ಬೆಸ್ಟ್ ಶೋ ಆಗಿದೆ. ಅಲ್ಲಿ 2, 2, 7, 8 ನಂಬರ್ ಈ ತರ ಆಗೇ ಇರ್ತೈತಿ ಎಲ್ಲಿ ಹೋದ್ರು. ಯಾಕಂದ್ರೆ ನಾವು ಅದನ್ನ ಅಷ್ಟ ಪ್ರಾಕ್ಟೀಸ್ ಮಾಡಿರ್ತೀವಿ, ಓಡಿಸಿರ್ತೀವಿ. ಒಂದು ಶೋ ಇರಾಕಲೆ ಒಂದ್ ತಿಂಗಳು ಇರಾಕಲೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ತೀವಿ. ಮತ್ ನಮ್ಮ ಮೊದಲ ಐತಂತ ನಮಗೂ ಒಂದ ದಿವಸ ಎಲ್ಲಾರು ಹಿಡ್ಕೊಂಡ್ ಅವ್ರ ಶೋ ನಂಬರ್ ಆಗಂಗಿಲ್ಲ. ನಾವು ಅದನ್ನ ಪ್ರಯತ್ನ ಮಾಡ್ತಾ ಇರ್ಬೇಕು. ನಮ್ಮ ನಾಯಿಗೆ ಅದರ ನಂಬರ್ ಸಿಗ್ಲಿಲ್ಲ ಅಂದ್ರ ನಮ್ಮಲ್ಲಿ ಏನೋ ಫಾಲ್ಟ್ ಐತತ್ ನಾವ್ ತಿಳ್ಕೊಬೇಕು. ಈಗ ಶೋ ಅಂದ್ರೆ ಹೆಂಗ್ ನಡೀತಾವ್ರಿ ಅಪ್ಪಾಜಿ? ಅಂದ್ರೆ ಶೋ ಮೀನ್ಸ್ ಶೋ ಒಳಗೆ ಏನ್ ನಡೀತೈತಿ? ಸ್ಲೋತ ರೋಡ್ ಮೇಲೆ ಓಡಿಸ್ತಾ ಇರ್ತಾರೆ. ಓಡಿಸೋ ಮುಂದ ಅದ್ರ ಹೆಜ್ಜೆಗಳು ಕರೆಕ್ಟ್ ಕುದುರಿತ ಕಟ್ಟಕ ಹೋಗ್ತಿರ್ಬೇಕು. ನಾವ್ ಈ ಕಡೆ ಜಗ್ಗುದು ಆ ಸೈಡ್ ಓಡ್ಬೇಕು. ಅದ್ರ ಪಾದಗಳು ಸೀದಾ ಓಡ್ತಿರ್ಬೇಕು, ಸೈಡ್ ಇಟ್ಟು ಓಡಬಾರ್ದು. ಮುಂದ್ ಬೀಜ ಕರೆಕ್ಟ್ ಆಡಿರ್ಬೇಕು. ಯಾಡಿದ್ರೆ ಶೋ ಮಾಡ್ಬೋದು, ಇಲ್ಲಕಂದ್ರೆ ಶೋ ಮಾಡಕ್ ಸಾಧ್ಯ ಇಲ್ಲ. ಒಂದೇ ಬೀಜ ಇದ್ರೆ ಅದು ಒಂದೇ ಬೀಜ ಇರೋದು ಕಮ್ಮಿ. ಮೊನ್ನೆ ಒಬ್ರು ಹೇಳಿದ್ರು ಬೂಪ್ ಇದೆ ರೀ, ಬೀಜನೇ ಇಲ್ರಿ ಅಂತೇಳಿ ನನ್ ಜೋಡಿ ಸ್ವಲ್ಪ ಜಗಳ ಮಾಡಿದ್ರು. ನೋಡ್ರಿ, ಪ್ರತಿಯೊಂದು ಸಾವಿರಾರು ಮರಿ ಬಂದಿರ್ತತಿ. ಸಾವಿರಾರು ಮರಿನ ಯಾರು ನೋಡಿದಿಲ್ಲ. ಮತ್ತ ಅಲ್ಲಿ ಹೋಗಿ ಹುಟ್ಟಿದ್ದಿಂದ ಯಾರು ಏನ್ ಮಾಡಕ್ ಬರಂಗಿಲ್ಲ. 1000 ಒಳಗೆ ಎಲ್ಲಿ ಒಂದು ಮರಿ ಬರ್ತಿರ್ತಾವ. ಮರಿಗಳ ಒಳಗೆ ಫಾಲ್ಟ್ ಹಾಕಿರ್ತಾವ. ಇಡೀ ಎಲ್ಲಾ ನಾಯಿನ 10-20 ನಾಯಿ ಕೂಡಿ ಓಡಿಸ್ತಾರೋ. ಹೆಣ್ಣು ಗಂಡಿನ ಜೋಡಿ ಓಡಿಸ್ತಾರೋ, ಹೆಣ್ಣಾಯಿ ಜೋಡಿ ಓಡಿಸ್ತಾರೋ, ಗಂಡಿನ ಜೋಡಿ ಓಡಿಸ್ತಾರೋ, ಕಣ್ಣಿಗೆ ಕೊಂಬೈ ಜೋಡಿ ಓಡಿಸ್ತಾರೋ, ರಾಜಪಾಳಿ ಜೋಡಿ ಹಾಕಿ ಓಡಿಸ್ತಾರೋ. ಪ್ರತಿ ಪಸ್ಮಿ ಬರುತ್ತೆ ಅದ್ರ ಜೋಡಿನ ಹಾಕಿ ಓಡಿಸ್ತಾರೋ. ಎಲ್ಲಾ ನಾಯಿ ಒಳಗ ಬೆಸ್ಟ್ ಯಾವ್ದು ಓಡಿಸತ್ತೋ ಈ ತರ ಚೆಕ್ ಮಾಡ್ತಾರ. ಆ ಉಷ್ಟು ನಾಯಿ ಒಳಗೆ ಕನ್ಫರ್ಮ್ ನಮ್ದು ಹೆಚ್ಚಾದಾಗ ನಮ್ದು ಮೇಲೆ ಹೋಗಕ್ ನಮಗ್ ಚಾನ್ಸ್ ಸಿಗುತ್ತೆ. ಈಗ ನಾವು ಅವರು ಒಂದಿಷ್ಟು ನಾಯಿಗಳನ್ನ ಸಾಕಿದ್ದಾರೆ. ಎಷ್ಟಿದಾರೆ ಇಲ್ಲಿ? 9 ಇದ್ದಾವೆ. 9? ಅವ್ರು 9 ನಾಯಿಗಳ ಮನೆಯಲ್ಲಿ 9 ಇದ್ದಾವೆ. ಹೊರಗಡೆ 8 ನಾಯಿಗಳು ನಮ್ಮ ರಿಲೇಷನ್ದಾಗ ಅಲ್ಲಿ ಇಲ್ಲಿ 2 ಶೋಕ್ ಬರ್ತಾರನ್ರಿ? ಇಲ್ಲ, ಮರಿಗೆ ಅಲ್ಲೇ ಇಟ್ಟಿನಿ. ಓಕೆ. ಸೊ ಈಗ ಅವ್ರ ಹತ್ರ ಸದ್ಯಕ್ಕೆ ಇರೋದು 9 ನಾಯಿಗಳು. ಅದ್ರಲ್ಲಿ ಯಾವ ಪ್ರೈಸ್ ಇರ್ತದಾವೆ, ಹೇಗಿದಾವೆ, ಮತ್ತೆ ಆಕ್ಚುಲಿ ಮರಿಗಳ ಪ್ರೈಸ್ ಹೆಂಗಿರುತ್ತೆ, ಎಷ್ಟು ದುಡ್ಡಿಗೆ ಅವ್ರು ಮಾರ್ತಾರೆ, ಮತ್ತೆ ನೀವ್ ಹೆಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅದಾದ್ಮೇಲೆ ಅವುಗಳಿಗೆ ಫೀಡ್ ಮಾಡೋದು ಹೇಗೆ, ಆಹಾರ ಉಣಿಸೋದು ಹೇಗೆ, ಅವುಗಳನ್ನ ಮೇಂಟೈನ್ ಮಾಡೋದು ಹೇಗೆ, ಎಲ್ಲವನ್ನೂ ಕೂಡ ಕೇಳೋಣ. ಬನ್ನಿ, ಈಗ ಮುಂದೆ ಹೋಗುವ. ಅವ್ರದ್ದು ಪಕ್ಕದಲ್ಲೇ ಫಾರ್ಮ್ ಇದೆ. ಆ ಫಾರ್ಮ್ನ ಆ ನಾಯಿಗಳನ್ನ ನೋಡ್ತಾ ಅವ್ರ ಜೊತೆ ಮಾತಾಡುವ. ಹೋಗ್ರಿ ಬರೀ. ಓಕೆ. ಇದು ಚೆನ್ನೈದಾಗಿದ್ದದ್ರಿ. ಇದು ಚೆನ್ನೈದಾಗ್ರಿ? ಚೆನ್ನೈದಾಗ ಬೆಸ್ಟ್ ಇನ್ ಶೋ. 300 ನಾಯಿ ಒಳಗ ಇಂಡಿಯನ್ ಬೀಡ್ ಬೆಸ್ಟ್ ಇನ್ ಶೋ ಒಳಗ 300 ನಾಯಿ ಒಳಗ ಫಸ್ಟ್ ಆದದ್ದು ಇದು. ಓಕೆ. ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ, ಇಲ್ಲಿ ದಿ ಇಂಡಿಯನ್ ಬ್ರೀಡ್ ನ್ಯಾಷನಲ್ ಸ್ಪೆಷಾಲಿಟಿ ಶೋ ಒಳಗಡೆ ಬೆಸ್ಟ್ ಇನ್ ಶೋ ಆಗಿದೆ. ನೋಡ್ತಿದ್ರಲ್ವಾ? ಅದ್ರ ಹೆಸರೇನ್ರಿ ನಾಯಿ ಹೆಸರು? ಹಂಟರ್ ರೀ. ಓಕೆ. ಇದ್ಯಾವ್ದ್ರಿ? ಇದು ಕನ್ಯಾಕುಮಾರಿ ಒಳಗ ಸೆಕೆಂಡ್ ಬೆಸ್ಟ್ ಶೋ ಆದದ್ರಿ. 3 ಕಪ್ ಅದ್ರು ರೀ. ಇಂಡಿಯನ್ ಬೀಡಿದೊಂದ ಇದು ಬಿಳಿ 3 ಅದಾವಲ್ಲ, 3 ಕಪ್ ಇಂಡಿಯನ್ ಬೀಡಿಗೆ ಅಲ್ಲೇ ಬಂದದ್ದು. ಸೊ ಇವೆಲ್ಲ ಹೇಳ್ಕೊತ ಹೋದ್ರೆ ಒಂದು ದಿವಸ ಜಗನ ಸಾಲಂಗಿಲ್ಲ. ಅಷ್ಟೆಲ್ಲ ಹೆಸರು ಮಾಡಿದ್ದಾವೆ. ನಿಮ್ ಜಾಸ್ತಿ ಹೆಸರು ಮಾಡಿರೋ ನಾಯಿ ಯಾವ್ದ್ರಿ ನಿಮ್ದ್ರಾಗ? ಅಲ್ಲಿ ಹಂಟರ್ ಅಂತಿದೆ. ಹಂಟರ್ ಇದೆ. ಈಗ ಜಸ್ಟ್ ಒಂದು ಜೋಕರ್ ಅಂತೇಳಿ ಸ್ಟಾರ್ಟ್ ಮಾಡಿದೆವು. ಹುಲಿಪಟ್ಟಿ ಇನ್ನೊಂದಿದೆ, ಅದನ್ನು ಸ್ಟಾರ್ಟ್ ಮಾಡಿದೆವು. 2-3 ನಾಯಿಗಳನ್ನ. ಫಸ್ಟ್ ನಾವು ಅದು 4ನೇ ಜನರೇಷನ್ ನಮ್ಮಲ್ಲಿ. ರಾಮು ಅಂತಿತ್ತು ಮೇಲು. ಅದರಿಂದ ಅದರ ಮೊಮ್ಮಗ ಇದು ಹಂಟರ್. ಅದ್ರ ಮೊಮ್ಮಗ ಇದು 4ನೇ ಜನರೇಷನ್ ಇದು. ಇದು ಅಂದ್ರ ಮಗಳ ಅದರ ಹೆಣ್ ಮರಿ ಇದೆ. 4ನೇ ಜನರೇಷನ್. 3ನೇ ಜನರೇಷನ್ ಈಗ ಇದ್ದಿದೆ. ಇವ್ ಹೆಂಗ್ರಿ ಹಂಟರ್ ಜೋಕರ್ ಯಾಕೆ ಹೆಸರು? ಯಾಕಂದ್ರೆ ಪೇಪರ್ದಲ್ಲಿ ಹೆಸರು ಇಡ್ಬೇಕಾಗತ್ತೆ ಅದಕ್ಕ. ಅಲ್ಲ, ಅರ್ಥ ಐತ್ರಿ. ಈಗ ಅವ್ರಿಗೆ ಅಂದ್ರೆ ಈಗ ಬೇರೆ ಅವರ ಕನ್ನಡ ಹೆಸರು ಕಾಳಾಗಿಲ್ಲ ಅಂತ ಇಡಬಹುದಿತ್ತು. ಈಗ ನಾವು ಹೆಬ್ಬಟ್ಟು ಬಂದಿರ್ತೀವ್ರಿ, ಮಕ್ಕಳ ಕೇಳಿದಿಂದ ಯಾವ್ದನ್ನ ಹೆಸರು ಇಡುದು ನೋಡಪ್ಪ, ಇದು ಭಾರಿ ಇರ್ತತಿ ಅಲ್ರಿ.
ಹುಡುಗರು ಇಟ್ಟು ಬಿಟ್ಟಿರ್ತಾವ್ರಿ. ಓಕೆ. ಇಲ್ಲೇ ನಾವು ಒಂದಿಷ್ಟು ನಾಯಿಗಳಿಗೆ ಇಟ್ಟಿವಿ. ಗೌರಿ, ಹಾ ಮುಂದ ಗಂಗಾ, ಹಾ 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 ಮುಂದ ಮಾದಿ ಅಂತೇಳಿ ಈ ತರ ಒಂದ್ ಎಷ್ಟು ಹೆಣ್ಣಾಯಿಗಳಿಗೆ ಈ ತರಾನು ಹೆಸರಿಟ್ಟಿರ್ತೀವಿ. ಓಕೆ, ಹೋಗುಣ್ರಿ ಮುಂದೆ. ಬನ್ನಿ. ಓಕೆ ಸ್ನೇಹಿತರೆ, ನಾವೀಗ ಅವರ ಫಾರ್ಮ್ ಒಳಗಡೆ ಹೋಗ್ತಾ ಇದೀವಿ. ಅಲ್ಲಿ ನೋಡ್ತಿದ್ರಲ್ವಾ, ಸೊ ನಾಯಿಗಳೆಲ್ಲ ಹಿಡ್ಕೊಂಡು ತಿನ್ನೋ ಥರ ಕಾಣ್ತಾ ಇದಾವೆ. ಬರ್ರಿ ನೋಡುನು, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಸೊ ಅವುಗಳನ್ನ ಹೆಂಗ್ ಸಾಕ್ತಾರೆ, ಅದಾದ್ಮೇಲೆ ಹೆಂಗ್ ಬ್ರೀಡ್ ಮಾಡ್ತಾರೆ, ಕ್ರಾಸಿಂಗ್ ಅಂದ್ರೇನು, ಬ್ರೀಡಿಂಗ್ ಅಂದ್ರೇನು, ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ.